ರಾಜಕೀಯ ಜಟಾಪಟಿಗೆ ಕಾರಣವಾಯ್ತಾ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ. ಆಹಾರ ಇಲಾಖೆಯಿಂದ ಕಾರ್ಡ್ ಪರಿಷ್ಕರಣೆಯ ನೆಪದಲ್ಲಿ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ. ಸರ್ಕಾರದ ಮಾನದಂಡದ ಮಂತ್ರ, ಆದರೆ ಬಿಜೆಪಿಗೆ ಅದೇ ದಂಡಾಸ್ತ್ರ. ಕಾಂಗ್ರೆಸ್ ವಿರುದ್ಧ ರಾಜ್ಯಾದ್ಯಂತ ಹೋರಾಟವನ್ನು ರೂಪಿಸಲಿಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಿಪಿಎಲ್ ಕ್ಯಾಂಪೇನ್ಗೆ ಕರೆ ಕೊಡಲಿಕ್ಕೆ ನಿರ್ಧಾರವನ್ನು ಮಾಡಿದೆ. ಗ್ಯಾರಂಟಿ ವರ್ಸಸ್ ಬಿಪಿಎಲ್, ಒಂದೇ ಕಲ್ಲಿಗೆ ಎರಡು ಗುರಿ. ಸರ್ಕಾರದ ವಿರುದ್ಧ ಬಿಪಿಎಲ್ ಇಕ್ಕಳ ಬಿಗಿಗೊಳಿಸಲು ಬಿಜೆಪಿ ಬೀದಿಗಿಳಿದು ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಸರ್ಕಾರದ ಸೌಲಭ್ಯ ಸಿಗದೆ ಪರದಾಡ್ತಾ ಇದ್ದಾರೆ ಅರ್ಹರು. ಇದೇ ವಿಚಾರವನ್ನು ಇಟ್ಕೊಂಡು ಈಗ ಬಿಜೆಪಿಯ ನಾಯಕರುಗಳು ಅಸ್ತ್ರ ಮಾಡಿಕೊಂಡು ಬಿಜೆಪಿಯ ಕಾಂಗ್ರೆಸ್ ವಿರುದ್ಧ ಪ್ರಯೋಗಿಸಲಿಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಕಾರ್ಡ್ ಕಾದಾಟ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಸರ್ಕಾರ ಎಷ್ಟೇ ಕ್ಲಾರಿಫಿಕೇಶನ್ ಕೊಟ್ಟರು, ಸ್ಪಷ್ಟನೆ ಕೊಟ್ಟರು ಕೂಡ ಈ ವಿಚಾರವನ್ನು ಬಿಜೆಪಿ ಸಡಿಲಗೊಳಿಸೋ ಹಂಗೆ ಕಾಣಿಸ್ತಾ ಇಲ್ಲ. ಈ ಬಿಪಿಎಲ್ ಕಾರ್ಡ್ ವಿಚಾರವನ್ನು ಇಟ್ಕೊಂಡು ಯಾವ ರೀತಿ ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ, ಏನೆಲ್ಲ ಸಿದ್ಧತೆಗಳಾಗಿದೆ ಅಂತ ಹೇಳಿ ಮಸೂದ್? ಪ್ರೇಮ್, ಒಂದ್ ರೀತಿಯಲ್ಲಿ ಜನ ರಾಜ್ಯದಲ್ಲಿ ಕಂಗಾಲಾಗಿರುವಂತದ್ದು. ಈಗ ವಕ್ಫ್ ಸಂಬಂಧಪಟ್ಟಂತೆ ಏನೆಲ್ಲ ರೈತರ ಭೂಮಿಯಲ್ಲಿ ಪಹಣಿ ದಾಖಲಾಯಿತು, ಯಾವಾಗ ಜನ ಆತಂಕಗೊಂಡ್ರು, ಅದೇ ರೀತಿಯಲ್ಲಿ ಬಿಪಿಎಲ್ ಕಾರ್ಡ್ ವಿಚಾರದಲ್ಲೂ ಕೂಡ ತೀರಾ ಅವ್ರ ಹೊಟ್ಟೆಗೆ ಹೊಡಿತಾ ಇದ್ದಾರೆ ಅನ್ನುವಂತ ಭಾವನೆ ಸಾರ್ವಜನಿಕರಲ್ಲಿ ಬರ್ತಾ ಇದೆ. ಯಾಕೆಂದ್ರೆ ಅರ್ಹರಿಗೂ ಕೂಡ ಅರ್ಹರಿಂದಲೂ ಕೂಡ ಕಾರ್ಡ್ ಗಳನ್ನ ಕಸಿದುಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ. ಕೆಲವೊಂದು ಕಡೆ ಆಹಾರ ಇಲಾಖೆ ಎಡವಟ್ಟಿನಿಂದ ಕೂಡ ಈ ತರ ಆಗ್ತಾ ಇರುವಂತದ್ದು. ಇದು ಈಗ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕ ಆಕ್ಷೇಪಕ್ಕೆ, ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಬಿಜೆಪಿ ಕೂಡ ಸಹಜವಾಗಿ ಇದನ್ನ ದೊಡ್ಡ ಅಸ್ತ್ರವಾಗಿ ಮಾಡ್ಕೊಂಡು ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ 4,000ರಿಂದ 6,000ವರೆಗೂ ಕೂಡ ಅರ್ಹ ಬಿಪಿಎಲ್ ಕಾರ್ಡ್ ಗಳನ್ನೇ ರದ್ದು ಮಾಡಿರುವಂತದ್ದು, ಕೆಲವೊಂದನ್ನ ಎಪಿಎಲ್ ಗೆ ಪರಿವರ್ತನೆ ಮಾಡಿರುವಂತಹ ಪ್ರಕರಣದಿಂದಾಗಿ ಎಲ್ಲವನ್ನು ಕೂಡ ಕ್ರೋಢೀಕರಿಸಿಕೊಂಡು ಒಂದ್ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲೆಯಲ್ಲೂ ಕೂಡ ಒಂದ್ ರೀತಿಯಲ್ಲಿ ಕ್ಯಾಂಪೇನ್ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ರಾಜ್ಯ ಬಿಜೆಪಿ ನಾಯಕರು ಬಂದಿರುವಂತದ್ದು. ನಿನ್ನೆನೂ ಕೂಡ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಕೆಲವೊಂದು ಪ್ರಕರಣಗಳಾಗಿದ್ದು, ಪಬ್ಲಿಕ್ ಟಿವಿ ಕೂಡ ಸಂಬಂಧಪಟ್ಟಂತೆ ಸುದ್ದಿ ಮಾಡಿತ್ತು. ಅಲ್ಲಿಗೆ ಭೇಟಿ ಕೊಟ್ಟಿದ್ರು. ಯಾರೆಲ್ಲ ತೊಂದರೆಗೊಳಗಾಗಿದ್ರು ಅವ್ರನ್ನ ಭೇಟಿ ಮಾಡಿ ಅವ್ರ ಮನೆಗಳಿಗೆ ಹೋಗಿ ಸಮಸ್ಯೆಯನ್ನ ಆಲಿಸುವಂತ ಪ್ರಯತ್ನ ಕೂಡ ಮಾಡಿದ್ರು. ಜೊತೆಗೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ಮಾಡಿದ್ರು. ಇವತ್ತು ಕೂಡ ಅರ್ಥ ಮಾಡ್ತಾ ಇದ್ರೆ ಜಿಲ್ಲೆಯಲ್ಲೂ ಕೂಡ ಈ ತರ ಸಾರ್ವಜನಿಕವಾಗಿ ಏನೆಲ್ಲ ತೊಂದರೆ ಆಗಿದೆ ಎಲ್ಲವನ್ನು ಕೂಡ ಕ್ರೋಢೀಕರಿಸಿಕೊಂಡು ಅಧಿವೇಶನದಲ್ಲೂ ಕೂಡ ಹೋರಾಟ ಮಾಡ್ಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಜೊತೆಗೆ ಜಿಲ್ಲೆಯಲ್ಲೂ ಕೂಡ ಕ್ಯಾಂಪೇನ್ ಮಾಡ್ಬೇಕು ಅನ್ನುವಂತ ತೀರ್ಮಾನ ಕೂಡ ಮಾಡ್ತಾ ಇರುವಂತದ್ದು. ಒಂದ್ ರೀತಿಯಲ್ಲಿ ಅಸ್ತ್ರವಾಗಿ ಬಳಕೆಯನ್ನ ಬಿಜೆಪಿ ಮಾಡ್ಕೊಳ್ತಾ ಇರುವಂತದ್ದು. ಜೊತೆಗೆ ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.